ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 3 ಅದನ್ನು ನೋಡೋಣ. ಸೀತೆಯು ತೃಣಸಮಾನವೆಂದು ಭಾವಿಸಿದ್ದು ಯಾವುದನ್ನು? ರಾವಣನ ರೂಪವನ್ನು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ. ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು? ಅರಿಷಡ್ ವರ್ಗಗಳನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು. ಜಾಲಿಯ ರಸಸ್ವಾದ ಹೇಗಿರುತ್ತದೆ? ವಿಷದಂತೆ. ಬಾನ್ ಹೊಗರಲ್ಲುಂಟು, ಮರ ಚಿಗುರಲ್ಲುಂಟು, ಬರಲುಂಟೆ ಸುಗ್ಗಿಮತಿ. ಈ ಸಾಲುಗಳಲ್ಲಿ ಹೊಮ್ಮಿರುವ ಕವಿಯ ಭಾವವೆಂದರೆ ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗಿಲ್ಲವೆಂಬುದು. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ. 7ನೇದು ನೋಡಿ, ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆಯೂ ಇರುತ್ತದೆ. ಆನೆಯ ಮಾವುತನ ಹೆಸರು ವೇಲಾಯುಧ. ಅದು ಹೇಗೆ ಆನೆ ಕೆಲಸ ಅಂತೀಯ? ಇಲ್ಲಿ ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ದುರ್ಗಪ್ಪನ ಮಾತಿನ ಮೇಲಿನ ಅಪನಂಬಿಕೆ. ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ. ವಿದ್ಯುತ್ ಇಲಾಖೆ. ಇಲ್ಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಾಗುತ್ತಾರೆ. ದಣಿಗಳ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಪ್ರಶ್ನೆ ಕೇಳುವುದು ವಿಜ್ಞಾನದ ಅಡಿಪಾಯವೆಂಬುದು ಕಲಾಂ ಅವರ ಅಭಿಪ್ರಾಯ. ಕನ್ನಡವು ಕಸ್ತೂರಿ ಎಲೆ ಎಂದವರು ಮನೋರಮೆ. ಚಂದ್ರಭವನ ಎಂಬುದು ಹಳ್ಳಿಯ ಚಹಾ ಹೋಟೆಲ್ನ ಹೆಸರು. ಇನ್ನು ಹೊಂದಿಸಿ ಬರೆಯಲಾಗಿದೆ ನೋಡಿ. ಸೋಮೇಶ್ವರ ಶತಕ ಪಗ್ಯಾಂ ಬಾಲಕರೆಂಬರೆ. ಜಾಲಿ ಮರದಂತೆ ಕೀರ್ತನೆ. ವ್ಯಕ್ತಿಪರ ಕವನಗಳು KS ನಿಸಾರ್ ಅಹಮದ್. ಸುಕನ್ಯಾ ಮಾರುತಿ, ನಾನೆಂಬೆ ಮಾಯೆ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. ನಾನು ಈಗಾಗಲೇ ಹೇಳಿದಾಗೆ ನೀವು ಪಾಠ ಪದ್ಯ ಅದನ್ನು ಯಾರು ಬರೆದಿದ್ದಾರೆ ಅಂದರೆ ಕವಿ, ಲೇಖಕ, ಲೇಖಕಿ ಅವರ ಹೆಸರುಗಳನ್ನು ಮತ್ತು ಆಕರ ಕೃತಿ ಯಾವ ಒಂದು ಕೃತಿಯಿಂದ ಅದನ್ನು ಪಾಠವನ್ನು ಆಯ್ದುಕೊಳ್ಳಲಾಗಿದೆ ಅದನ್ನು ಮತ್ತು ಇಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಚೆನ್ನಾಗಿ ಅನಿಸುತ್ತೆ. ಅದರಿಂದೇ ನಿಮ್ಮ ಹೊಂದಿಸಿ ಬರೆಯಲು ಹೆಚ್ಚಾಗಿ ಬರುತ್ತೆ. ಇನ್ನು ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ. ನೋಡಿ, ನಾನು ಕೇವಲ ಪ್ರಶ್ನೆಯನ್ನು ಹೇಳ್ತಾ ಹೋಗ್ತೀನಿ, ನೀವು ಉತ್ತರವನ್ನು ನೋಡ್ತಾ ಹೋಗಿ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಚಿಲುಬೆಗೆ ಏರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಕಲಾಂ ಅವರು ಬಂಡೆಗಳ ಬಸರಿನಲ್ಲಿ ಕಂಡದ್ದೇನು? ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂತಹದ್ದು? ಇನ್ನು ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು? ನಾಯಿ ಕಚ್ಚಿದ್ದಲ್ಲಿ ಅಂದಾಗ ಜಬ್ಬಾರ್ ಇರುಸು ಮೆಣಸಿನಿಂದ ಏನು ಹೇಳಿದ? ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧರ ಅಪ್ಪ ಏನು ಹೇಳಿದ್ದ? ಇನ್ನು ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸ್ವಾರಸ್ಯ ಬರೆಯಿರಿ. ಹಗೆಗಳನ್ನು ಹಿಂಡಿದನು ಮನದೊಳಗೆ. ನೋಡಿ, ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನು ನನ್ನೊಲವು ಈ ಕಾವ್ಯದಿಂದ. ಸಂದರ್ಭ, ಸ್ವಾರಸ್ಯ, ಆಯ್ಕೆ ಬರಿಬೇಕು ಎಲ್ಲದಕ್ಕೂ. ನೀ ತಂಪ ನನ್ನ ತವರಿಗೆ ಹಬ್ಬಲಿಯವರ ರಸಬರಳಿ. ಇನ್ನು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಇದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತ ಇದರಲ್ಲೇ ಬಂದ್ಬಿಟ್ಟಿದೆ. ಇನ್ನು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಮತ್ತು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಇದು ಗದ್ಯಪಾಠದಿಂದ ಇವೆಲ್ಲ. ಮುಟ್ಟಿಸಿಕೊಂಡವನು. ಇನ್ನು ನೇಮಿಚಂದ್ರರು. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯ, ಬದುಕ ಬದಲಿಸಬಹುದು ಕೃತಿಯಿಂದ ಆದಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯಭಾಗದಿಂದ. ನೀರಿಳಿಯದ ಗಂಟಲೊಳು ಕಡುಬಂ ತುರುಕಿದಂತಾಯಿತು. ತಿರುಳುಗನ್ನಡದ ಬೆಳ್ನುಡಿ ಗದ್ಯಭಾಗದಿಂದ. ನೋಡಿ, ಇದು ನಿಮ್ಮ ದೀರ್ಘ ಗದ್ಯದಿಂದ ಈ ಭಾಗದಲ್ಲಿ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಬರೆಯಿರಿ. ವೆಪನ್ ಸಾರ್ ವೆಪನ್, ಕೃಷ್ಣೇಗೌಡರ ಆನೆ. ಎಲ್ಲ ಈ ದೀರ್ಘ ಇದರಿಂದನೇ. ಈಗ ಆನೆ ಬೇಲಿ ದಾಟಿ ಹೋಯಿತು ಸರ್. ಇನ್ನು ಪದ್ಯಪಾಠದಿಂದ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ರಾವಣನ ಮನಪರಿವರ್ತನೆ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿರಿ. ದ್ರೌಪದಿಯ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ಮುಂಬೈ ಜಾತ ಕವಿತೆಯಲ್ಲಿ ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿರಿ. ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇನ್ನು ಗದ್ಯ ಭಾಗದಲ್ಲಿ ನೋಡಿ, ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬ್ರಿಟಿಷರು ಬರುವ ಮೊದಲು ವಾಲ್ಪರ ಹೇಗಿತ್ತು? ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ. ಇನ್ನು ದೀರ್ಘಗದಿಯಿಂದ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿರಿ. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿರಿ. ಯಾವುದಾದ್ರೂ 4ಕ್ಕೆ ಸೂಚನೆಗಣವಾಗಿ
ಉತ್ತರಿಸಿ. ಕೆಳಗಿನ 2 ಪದಗಳ ನಾನಾರ್ಥಗಳನ್ನು ಬರೆಯಿರಿ. ನೋಡಿ, ಎಲ್ಲ ನಿಮ್ಮ ವರ್ಕ್ ಬುಕ್ಕಿಂದ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕ್ರಿಯಾಪದಗಳ ಕಾಲವನ್ನು ಗುರುತಿಸಿರಿ. ವಿಭಕ್ತಿಗಳನ್ನು ಬರೆಯಿರಿ. ನುಡಿಗಟ್ಟುಗಳನ್ನು ನಿಮ್ಮ ವಾಕ್ಯಗಳಲ್ಲಿ ಬಳಸಿ. ಅನ್ಯ ದೇಶ ಪದಗಳನ್ನು ಬರೆಯಿರಿ. ಇನ್ನು ಪ್ರಬಂಧ, ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ, ಪೀಠಿಕೆ, ಆಮೇಲೆ ವಿಷಯ ವಿವರಣೆ ಮತ್ತು ಕೊನೆಗೆ ಉಪಸಂಹಾರವನ್ನು ಮಾಡಬೇಕು. ನೀವು ಯಾವುದೇ ಒಂದು ಪ್ರಬಂಧವನ್ನು ಕೇಳಿದರೂ ಈ ರೀತಿ ಬರೀಬೇಕು. ಕಸ ವಿಂಗಡಣೆ ನಾಗರಿಕರ ಹೊಣೆ. ನೋಡಿ, ಮನೆ ಮನೆಗೆ ಬರ್ತಿರ್ತಾರೆ, ಒಣ ಮತ್ತು ಹಸಿ ಕಸ ಬೇರೆ ಬೇರೆ ಹಾಕ್ರಿ ಅಂತ ಹೇಳ್ತಾರೆ. ಅದನ್ನು ಮುಖ್ಯವಾಗಿ ನೀವು ಬರೀಬೇಕು. ಯಾವ ರೀತಿ, ಎಲ್ಲೆಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಇಲ್ಲಿ ಬರೆದಿದೆ ನೋಡಿ. ಇನ್ನು ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಲೇಖನ ಬರೆಯಿರಿ. ಒಂದು ಖಾಸಗಿ ಪತ್ರ ಇರುತ್ತೆ, ಒಂದು ಮನವಿ ಪತ್ರ ಇರುತ್ತೆ. ಇಲ್ಲಿ ಗೆಳತಿಗೆ ಬರೆಯುವಂಥದ್ದು ಖಾಸಗಿ ಪತ್ರ. ನೋಡಿ, ಇದು ಖಾಸಗಿ ಪತ್ರ. ಈ ಫಾರ್ಮ್ಯಾಟನ್ನು ನೆನಪಿನಲ್ಲಿಡಬೇಕು. ಯಾವುದು ಎಡಗಡೆ, ಯಾವುದು ಬಲಗಡೆ ಬರಬೇಕು, ಯಾವ ರೀತಿ ವಿಷಯದ ಒಡಲಿಗಿಂತ ಈ ಒಂದು ಬರೆಯುವ ಪದ್ಧತಿಗೆ ಹೆಚ್ಚು ಇದಿರುತ್ತೆ. ವಿಷಯ ನಡುವೆ ನೀವೇನಾದರೂ ಬರ್ಕೋಬೋದು. ವರವಿಳಾಸ, ವಂದನೆಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಗೆಳತಿ ಇಲ್ಲ. ಇನ್ನು ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಲೇಖನ. ಇಲ್ಲಿ ಮನವಿ ಪತ್ರ ಇರುತ್ತೆ. ನಿಮ್ಮ ಕಾಲೇಜಿನ ಪ್ರಾಚಾರ್ಯರಿಗೊಂದು ಪತ್ರ ಬರೆಯಿರಿ, ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ಪಡೆಯಲು. ಇಲ್ಲಿ ನೋಡಿ, ಈ ಮನವಿ ಪತ್ರದಲ್ಲಿ ಎಲ್ಲವೂ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ತದೆ. ಅದನ್ನು ನೀವು ಗಮನಿಸಬೇಕು. ಇಂಗ್ಲೀಷ್ನಲ್ಲಾದರೂ ಹೀಗೆ ನೋಡಿ. ನಿಮ್ಮ ಎಲ್ಲ ಒಂದು ಆದಷ್ಟು ಸೈನ್ಸ್ ಎಲ್ಲ ವಿಷಯಗಳನ್ನು ಮುಗಿಸಲಾಗಿದೆ. ಆರ್ಟ್ಸಿನ ಎಷ್ಟೋ ವಿಷಯಗಳನ್ನು ಮುಗಿಸಲಾಗಿದೆ. ಕಾಮರ್ಸ್ದು ಕೂಡ ಕೆಲವೊಂದನ್ನು ನೋಡ್ತಾ ಇದ್ದೀವಿ ಈಗ. ಹೀಗೆ ನಿಮ್ಮ ಅನೇಕ ವಿಷಯಗಳ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಮಾಡಿದ್ದೇವೆ. ತಪ್ಪದೆ ನೋಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ.